ಇವತ್ತು ಸಂಜೆ ಹೊರಟಿರೋದು ಅಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಹೊರಟಿದ್ದೀವಿ. ನಮ್ಮ ನೋಡಿ ಎಷ್ಟಿದೆ ಅಂತ. ನಾವು ಹೊರಡೋಷ್ಟರಲ್ಲಿ ಈವ್ನಿಂಗ್ ಆಗೋಯ್ತು. ಎಷ್ಟು ಟೈಮ್ ಈಗ? 6:30. ಅಮ್ಮಮ್ಮ ಊರಿಗೆ ಹೋಗಿ ಎಷ್ಟು ದಿನ ಆಯ್ತಮ್ಮ? 3 days ಆಯಿತು. 3 days ಆಯಿತಾ? ಯಾಕೆ ಹೋಗ್ಬೇಕು ಅಮ್ಮಮ್ಮ ಊರಿಗೆ? ನಾನಲ್ಲಿ ಟ್ರ್ಯಾಕ್ಟರಲ್ಲಿ ಆಟಾಡಬೇಕು. ಅದಕ್ಕೆ ಹೋಗ್ಬೇಕಾ? ಮತ್ತೆ ನಿನ್ನ ಸ್ಕೂಲ್ ಹಾಲಿಡೇ ಮಾಡಿದ್ಯಾ? ನಾಳೆ ಲೀವ್ ಕೊಟ್ಟಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರಲ್ಲ? ಕೃತಿ ಮ್ಯಾಮ್ ಇದೆ ಎಲ್ಲೋಡೆ ಅಂತ ಹೇಳಿದ್ರು ತಾನೇ. ಆದರೂ ಯಾಕೆ ಹೊರಟಿದ್ಯಾ? ಸುಮ್ಮನೆ. ನಿನ್ನ ಕೈಲಿ ಏನಿರೋದು ತೋರಿಸು ಟೋಲ್. ನೋಡಿ ಮೊನ್ನೆ ಇದು ಹೊರಗಡೆ ಹೋಗಿದ್ದಾಗ ತೊಗೊಂಬಂದಿದ್ದು, ಅದನ್ನು ಎತ್ಕೊಂಡು ಹೊರಟಿದ್ದಾಳೆ. ವಾಪಸ್ ಬರ್ತಾಳ ಅಲ್ಲೇ ಬಿಟ್ಟು ಬರ್ತಾಳ ಗೊತ್ತಿಲ್ಲ. ನಾನು ಹೆಂಗಪ್ಪ ಹೇಳೋದು? ನೀನು ವೆಲ್ಕಮ್ ಮಾಡು. ಏನು ಹೇಳ್ತೀನಿ ಹೇಳು. ಓಕೆ ಬನ್ನಿ ಹೋಗೋಣ. ಏನದು? ಏನು ಮಾಡ್ತೀಯ ತಗೊಂಡೋಗಿ? ಏನ ಬಂದೇ ಇಲ್ಲ ಬ್ರೋ. ಮರಳನ್ನ ಅದ್ರಲ್ಲಿ ಹಾಕೊಂಡು ಬಿಡ್ತಾಳಂತೆ. ನಾನೇ ಮೆಸೇಜ್ ಮಾಡ್ತೀನಿ ರೀ. ಇಲ್ಲ ಸೀತರ. ಓಕೆ ನನ್ನ ಮಗಳು ನೋಡಿ ಆಲ್ರೆಡಿ ದಿಂಬು ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಲಾಗ್ ಬಂದು ಫ್ರೈಡೇ ಈವ್ನಿಂಗ್ ಆಗಿರುತ್ತೆ. ಸಾಟರ್ಡೆ ಸಂಡೇ ಪಾಪುಗೆ ಹಾಲಿಡೇ ಇತ್ತು. ಅಮ್ಮ ಊರಿಗೆ ಹೋಗಿ ಆಲ್ಮೋಸ್ಟ್ 2 months ಆಗಿತ್ತು. ಅಪ್ಪಂಗೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಮೇಲೆ ಮತ್ತೆ ಹೋಗಿ ನೋಡೋದಕ್ಕಾಗಿರಲಿಲ್ಲ. ಇವಾಗ ಪಾಪು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಲೀವ್ ಸಿಗಲ್ಲ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಸರಿ ಇವಾಗ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟ್ವಿ. ಈವ್ನಿಂಗ್ ಅಂತೂ ಕ್ಲೈಮೇಟ್ ಸಕ್ಕತ್ತಾಗಿತ್ತು ವೆದರು. ನಾವು ಡವಸ್ಪೇಟೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಸಣ್ಣದಾಗಿ ರೈನ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ಕಲ್ಲಿ ಗೊರಗುಂಟೆಪಾಳ್ಯ ಸಿಗ್ನಲ್ ದಾಟೋ ಅಷ್ಟೊತ್ತಿಗೆ 30 to 45 minutes ಆಗೋಗಿತ್ತು. ಹಾಗಾಗಿ ಡವಸ್ಪೇಟೆ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಕತ್ಲಾಗೋಯ್ತು. ದೂರ ಇದ್ದಾನೆ ಬಂಗಾರಿ ಅವನು. ದೂರ ಇರೋದಕ್ಕೆ ನಾವೀಗ ಹೋಗ್ತಾ ಇರೋದು. ಹತ್ತಿರ ಇದ್ರೆ ನನಗೇನಾಗಬೇಕಿತ್ತು, ಕೊಡಿಸ್ತಾ ಇದ್ದೆ. ನೀನು ಸ್ವಲ್ಪ ಸಮಾಧಾನವಾಗಿ ಮಲ್ಕೋಬೇಕು. ಬಿಡು. ಜೋರಾಗೆ ಬರ್ತಿದೆ ಮಳೆ. ನೋಡು ನಾನೆಲ್ಲೋ ನಿಧಾನಕ್ಕೆ ತುಂತುರು ಮಳೆ ಬರ್ತಾ ಇದ್ದೆ ಅನ್ಕೊಂಡು ನೋಡಿ ಜೋರಾಗಿ ಗೊತ್ತಾಯ್ತು. ಡಾಬಸ್ಪೇಟೆಲ್ಲಿ ಬರ್ತಾ ಇದ್ದಿದ್ದು ಮಳೆ. ನಾವು ತುಮಕೂರು ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಫುಲ್ ಕಂಪ್ಲೀಟಾಗಿ ಸ್ಟಾಪೇ ಆಗೋಗ್ಬಿಟ್ಟಿತ್ತು. ನನ್ನ ಮಗಳು ಅಲ್ಲಿಂದನೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಏನಾದರೂ ಕೊಡಿಸಿ ತಿನ್ನೋದಕ್ಕೆ ಅಂತ ಹೇಳಿ. ಸರಿ ಫಾಸ್ಟ್ ಫುಡ್ ಹತ್ರ ಹೋಗಿ ಇಲ್ಲೇ ಸೌದೆ ಒಲೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಊರ ಕಡೆ ಹೋಗೋ ಟೈಮಲ್ಲೆಲ್ಲ ತಿನ್ಕೊಂಡು ಹೋಗ್ತಾ ಇರ್ತೀವಿ. ಸರಿ ಅಲ್ಲೇ ತಿನ್ಬಿಟ್ಟು ಹೊರಡೋಣ ಅಂಥೇಳಿ ಬಂದ್ವಿ. ನೀವು ಫಾಸ್ಟ್ ಫುಡ್ಡಲ್ಲಿ ಒಂದೇ ಕಡೆ ಸಿಗುತ್ತೆ ಎಲ್ಲನ. ದೋಸೆ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಕಬಾಬ್ ಚೆನ್ನಾಗಿರುತ್ತೆ. ಬೇರೆ ಏನೂ ನಾವು ಟ್ರೈ ಮಾಡಿಲ್ಲ, ಅದೊಂದೇ ತಿನ್ನೋದು. ತಿಂದ್ಕೊಂಡು ಹೊರಟ್ವಿ.
ಆಂಜನೇಯ ಎಷ್ಟು ದೊಡ್ಡದೈತಲ್ಲ. ಹಲೋ ಬಾಸ್. ನಾವು ತಾತಗೆ ಹೋಗಿ ಎಷ್ಟು ಆಯ್ತು ಹೋಗಿಲ್ಲ. ಯಾವ ತಾತಗೆ ಹೋಗ್ಬೇಕು? ಆಂಜನೇಯ ತಾತಗೆ. ಆಂಜನೇಯ ತಾತ ಈಗ ಅದು ಆ ತಾತಗೆ ಹೋಗಿ ಎಷ್ಟು ದಿನ ಆಗೋಯ್ತು ಹೋಗಿಲ್ಲ. ಓಕೆ ಹೋಗೋಣ ನೆಕ್ಸ್ಟ್. ನೆಕ್ಸ್ಟ್ ಮಂತ್ ಅಮ್ಮವರು ತಣ್ಣಜೀರ್ ಬರ್ತಾರಲ್ಲ ಅವಾಗ ನೆಕ್ಸ್ಟ್ ಮಂತ್ ಹೋಗೋಣ. ಓಕೆ. ರಾಗಿ ಗುಡ್ಡದ್ದು ಹೇಳ್ತಾವಳ, ಹಡಕ್ ಮಾರ್ನಾಡಿದ್ದು ಹೇಳ್ತಾವಳ? ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಮನೆಯಿಂದ ಕಾಲ್ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಅಮ್ಮ ಕಾಲ್ ಮಾಡ್ತಾನೇ ಇದ್ದರು. 8:30 ಆದರೂ ನಾವಿನ್ನೂ ಮನೆಗೆ ರೀಚ್ ಆಗಿರಲಿಲ್ಲ. ಸಂಜೆನೇ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತೇಳಿ ಕಾಲ್ ಮಾಡ್ತಾಯಿದ್ವಿ. ಬನ್ನಿ ಹೋಗೋಣ. ಅವ್ನು ಬರ್ಬೇಕಂತ ನೋಡು ಹೆಂಗೆ ಆಡ್ತಾವನೆ. ಏನು ತಿಂಡಿ ಮಾಡ್ತಿದ್ದೀರಾ ಸ್ಪೆಷಲ್? ಇದೆ ನಮ್ಮ ಬೆಂಗಳೂರಲ್ಲಿ ಬಿಸಿಲೇ ನೋಡಲ್ಲ. ಪಾಪು ಡಾಗ್ ಹಿಡ್ಕತಿಯಾ? ಮನೆ ಕಿಟಕಿಯಿಂದ ಗ್ರೀನರಿ ನೋಡೋದೇ ಒಂದು ಚೆಂದ ನೋಡಿ. ಇವ್ರು ರೌಂಡ್ಸ್ ಅಲ್ಲ ಅವ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಬಂದ ತಕ್ಷಣ ಊಟ ಮಾಡಿ ಮಲಗಿಬಿಟ್ಟೆ. ಇನ್ನು ಮಾರ್ನಿಂಗ್ ಇದ್ದು ಅಮ್ಮವರೆಲ್ಲ ತೋಟದಲ್ಲಿ ಬಂದಿದ್ದರು, ಅದಕ್ಕೆ ನೋಡ್ಕೊಂಡು ನಾನು ಬಂದೆ. ಬನ್ನಿ ಏನು ಮಾಡ್ತಾಯಿದ್ದಾರೆ ನೋಡೋಣ. ಮಗು ಬಿಡ್ಸೋಕ್ಕೆ ಬಂದವ್ರೆ ತೋಟ. ಇದೆಲ್ಲ ಚಿಕ್ಕದು ಈಗಿಟ್ಟಿರೋದು. ಬನ್ನಿ ಹೋಗೋಣ. ಇಲ್ಲಿ ಈಗ ಇಳಿಯೋ ಕಾರ್ಯಕ್ರಮ. ಚಪ್ಪಲಿ ಬಿಟ್ಟೆ ಇಳಿದ್ಬಿಡ್ತೀನಿ. ಎಲ್ಲ ಓಡಾಡೋದು. ಯಾವ ಕಡೆಯಿಂದ ಹೋಗೋದು? ಬಂಗಾರಿ ನನ್ನ ಮಗಳು ನಮ್ಮ ಅಮ್ಮನ ಜೊತೆ ಬಂದಿದ್ದಾಳೆ, ಆದರೆ ಮನೆ ಕರ್ಕೊಂಡೋಗಿ ಅಂತೇಳಿ ಅಳ್ತಾವಳೆ. ಎಲ್ಲಿದ್ದಾರೆ ಇವರು? ಏ ಪಾಪ, ಏನು ಬಿಡಿಸ್ತೀನಿ ಅಂತ ಬಂದೆ. ಮಗು ಬಂದೆ ಅಲ್ಲೇ ಇರು. ಪಾಪ ಮಗು ಬಿಡ್ಸೋದು ನೋಡಿ ಹಿಂಗೆ ಆಗೋಯ್ತಾ? ಬಾ, ನಾನು ಬಂದನಲ್ಲ ನೋಡಿ. ಎಷ್ಟು ಬಿಡಿಸ್ತಪ್ಪ? ಎಲ್ಲಿ? ಸೂಪರ್, ನಡಿ ಬಿಡಿಸ್ಕೊಳ್ಳೋಣ.
ಅಮ್ಮ ಇದು ನೋಡಿ, ಇದು ಹೆಂಗೆ ಮಾಡುತ್ತೆ ಗೊತ್ತಾ? ಈಗ ಮಾಡಿದ್ರೆ ಹೋಗುತ್ತೆ ನೋಡು, ಟಚ್ ಮಾಡಿದ್ರೆ ಒಳಗೆ ಹೋಗ್ಬಿಡುತ್ತೆ ನೋಡು, ಅಲ್ವಾ? ನಾವು ಅವಾಗ ಹೆಂಗೆ ಆಟ ಆಡ್ತಿದ್ವಿ ಗೊತ್ತಾ ಇದರಲ್ಲಿ. ರೈತ ಬಾಂಧವರು ಮಗ್ಗು ಬಿಡಿಸ್ತಾವ್ರಿ. ಎಷ್ಟು ಬರ್ತಾವಪ್ಪ? ಎಷ್ಟಾಗಿದ್ವು ನೆನ್ನೆ? 950. ಪರವಾಗಿಲ್ಲ. ಈ ಕಡೆ ಎಲ್ಲ ಕಡಿದ್ಬಿಟ್ಟಿದ್ದೀರ ಶೆಡೆದು. ಹೋಗೈತಲ್ವ ನಮ್ಮ ಇವಾಗ ಇದಿತ್ತಲ್ಲ ಅದು. ಟೇಕ್ ತಗೋ ಬಂಗಾರಿ. ಹೆಂಗೈತೆ? ಚೆನ್ನಾಯ್ತಲ್ಲ? ಹುಳಿ ಐತಲ್ಲ? ಅದು ಚಿಕ್ಕದಲ್ವಾ, ಅದಕ್ಕೆ ಜಾಸ್ತಿ ಹುಳಿ ಇರುತ್ತೆ. ಥ್ಯಾಂಕ್ ಯು. ಎಷ್ಟು ಪುಟ್ಟದೈತಲ್ಲ. 8 o'clock ಬಿಸಿಲು ನೋಡಿ ಯಾವ ರೇಂಜಿಗಿದೆ ಯಪ್ಪ. ನಾನಂತೂ ಫುಲ್ಲು ಸೊಟ್ಟೆ ಆಗ್ತಾಯಿದ್ದೀನಿ. ಮನೇಲಿದ್ದು ಬಿಸಿಲಿಗೆ ಬರಲ್ಲಲ್ಲ, ಅದಕ್ಕೆ. ನಮ್ಮ ಮಮ್ಮಿ ನೋಡಿ ಎಷ್ಟು ಫಾಸ್ಟಾಗಿ ಬಿಡಿಸ್ತಾರೆ ಮಗು, ಎಕ್ಸ್ಪೀರಿಯನ್ಸ್ಡ್. ಕೊಡಮ್ಮ. ಇವೇ ಮಗ್ಗು. ಪಾಪ ಹೆಂಗಾಗ್ತೈತಿ. ಹಿಂದ್ಗಡೆ ನೋಡಮ್ಮ, ಹಿಂದ್ಗಡೆ. ನಾನು ಸ್ವಲ್ಪ ಬಿಡಿಸ್ದೆ. ಅಮ್ಮರಷ್ಟೆಲ್ಲ ಫಾಸ್ಟಾಗಿ ಬಿಡ್ಸೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರು. ಓಕೆ ತುಂಬ ವರ್ಷ ಆದಮೇಲೆ ಬಿಡಿಸಿದ್ದು. ಆದರೆ ಬಿಸಿಲು ಜಾಸ್ತಿ, ಫುಲ್ಲು ಸ್ವೆಟ್ಟಾಗ್ಬಿಟ್ಟೆ. ತುಂಬ ಏನೂ ಬರಲ್ಲ, ಇನ್ನು ಗಿಡ ಚಿಕ್ಕವು. ಆಲ್ಮೋಸ್ಟ್ ಅಲ್ಲಿ 1 year ಆಗಿರ್ಬೋದು ಅನ್ಸುತ್ತೆ ಇನ್ನು ಗಿಡ ಇಟ್ಬಿಟ್ಟು. ಈಗಿನ್ನ ಸ್ಟಾರ್ಟ್ ಆಗಿದೆ. ನಾವು ಫಸ್ಟು ಹೈಸ್ಕೂಲಲ್ಲಿ ಅಷ್ಟೇನು ನಾನು ಹೂವು ಬಿಡಿಸಿಲ್ಲ. ಬಟ್ ಅಜ್ಜಿ ಮನೇಲಿದ್ದಾಗ 7th ಸ್ಟ್ಯಾಂಡರ್ಡ್ವರೆಗೂ ಬಿಡಿಸ್ತಾ ಇದ್ದೆ. ಹೈಸ್ಕೂಲ್ ಲೆವೆಲಲ್ಲಿ ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ದೆ ಅಂಥೇಳಿ ಅಮ್ಮ ಏನು ಹೂವು ಬಿಡಿಸೋದು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅಜ್ಜಿ ಮನೇಲಿದ್ದಾಗ ಅಜ್ಜಿ ಹೂವು ಬಿಡಿಸ್ಕೊಂಬಂದು ಆಮೇಲೆ ಹೋಗ್ಬೇಕಾಯಿತು ಸ್ಕೂಲ್ಗೆ. ಇಲ್ಲ ಅಂದರೆ ನಮ್ಮ ಅಜ್ಜಿ ಚೆನ್ನಾಗಿ ಕ್ಲಾಸ್ ಕೊಡ್ತಾಯಿತ್ತು. ಆವಾಗೆಲ್ಲ ಮಲ್ಲಿಗೆ ಮತ್ತು ಕಾಕಡ ಎರಡೂ ಇರ್ತಾಯಿತ್ತು. ನಾನು ಮತ್ತು ನಮ್ಮ ಚಿಕ್ಕ ಆಂಟಿ, ನಮ್ಮ ಕೊನೆ ಆಂಟಿ ಇಬ್ಬರು ಮಗ್ಗು ಬಿಡಿಸ್ಕೊಂಬಂದು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಅಪ್ಪಂಗೆ ಹೇಳ್ತಾ ಇದ್ದೆ, ಇಲ್ಲ ಮಿಡಲಲ್ಲೆಲ್ಲ ಸ್ವಲ್ಪ ಸೊಪ್ಪು ಹಾಕು ಅಂಥೇಳಿ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಇದ್ದಿದ್ದು ಕೃಷ್ಣ ತುಳಸಿ ನೋಡಿ. ಲಾಸ್ಟ್ ಟೈಮ್ ನಾನು ಬಂದಾಗ ಇಷ್ಟೆಷ್ಟಿತ್ತು, ಒಂದು ಚಿಕ್ಕ ಗಿಡ ಇದ್ದಂಗೆ. ಇಷ್ಟಿತ್ತ ಹಾಲು ಹುಟ್ಟಿತ್ತ, ನೀರು ಒಯ್ದು ಅದನ್ನ ಕಿತ್ಕೊಂಬಂದು ಇಕ್ಕಿದ್ದು. ಎಷ್ಟು ಚೆನ್ನಾಗಿ ಬಂದೈತೆ ನೋಡು. ಅದು ಆ ಕಡೆ ಕಿತ್ತಾಕ್ಬಿಟ್ಟಿದ್ದೀರ ತುಳಸಿ ಗಿಡನ. ಅಲೋವೆರಾ ನೋಡು, ಒಳಗೊಳಗೆ ಎಷ್ಟೊಂದು ಮರಿ ಹಾಕವೆ. ಒಂದೇ ತಂದಿಕ್ಕಿದ್ದೀವಿ ಇಷ್ಟೇ. ಓಕೆ ಗಾಯ್ಸ್, ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನಾವು ಊರಲ್ಲಿ ಏನೇನು ಮಾಡಿದ್ವಿ ಅಂಥೇಳಿ. ಇಷ್ಟೇ ಇವತ್ತಿನ ಲಾಗ್. ನಮ್ಮ ಹಳ್ಳಿ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.